S1 TV ನ್ಯೂಸ್, ಸರ್ವರಿಗೂ ಸಮಾನತೆ, ಇದು ಕನ್ನಡಿಗರ ಶಕ್ತಿ. ಡಾಕ್ಟರ್ ಬಬಿತಾ ದೇವನಾಥ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮೌನಾಚರಣೆ. ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ಡಾಕ್ಟರ್ ಬಬಿತಾ ದೇವನಾಥ ಎಂಬ ಯುವತಿಯ ಮೇಲೆ ಅತ್ಯಾಚಾರ ಎಸಗಿ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಕುರಿತು ಹುಕ್ಕೇರಿ ನಗರದ ಯೂನಿಯನ್ ಬ್ಯಾಂಕ್ ಹತ್ತಿರ ಬಬಿತಾ ದೇವನಾಥ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕ್ಯಾಲೆಂಡರ್ ಹಿಡಿದು ಮೌನಾಚರಣೆ ಮಾಡುವುದರ ಮುಖಾಂತರ ಡಾಕ್ಟರ್ ಬಬಿತಾ ದೇವನಾಥ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದರು. ಸ್ವಪ್ನ ಬೆನಾಡೇಕರ್ ಮತ್ತು ವಿಠ್ಠಲ ಹೆಗಡೆ ಇವರು ಮಾತಾಡಿ, ಯುವತಿಯರು ಜಾಗೃತಿಯಾಗಿ ಇರಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅವಂತಿ ಬೆನ್ನಾಡೇಕರ್, ಸ್ವಪ್ನ ಬೆನ್ನಾಡೇಕರ್, ಧನಶ್ರೀ ಅಂಕಲೆ, ರೂಬಿ ನದಾಫ್, ಸೋನಾಲಿ ಜಾಧವ್, ಸೋನಾಲಿ ಗಸ್ತಿ, ಹಲವಾರು ಯುವಕ ಯುವತಿಯರು ಹಾಗೂ ಜೈ ಭವಾನಿ ನವರಾತ್ರಿ ಉತ್ಸವ ಮಂಡಳ, ಬಸವನಗುಡಿ, ಹುಕ್ಕೇರಿ ಯುವಕರು ಉಪಸ್ಥಿತರಿದ್ದರು. S1 TV ನ್ಯೂಸ್ ಕನ್ನಡ, ಹುಕ್ಕೇರಿ. ಮೌನಾಚರಣೆ ಕಾರ್ಯಕ್ರಮ ಮೊಮ್ಮಕ್ಕಳಂತ ಏನಾಗುತ್ತೆ ಕೆಟ್ಟ ದೃಷ್ಟಿದೆ. ಇದೇ ಬೇರೆ ಯಾವುದೂ ಹೊಡೆಯೋದಕ್ಕೆ ಆಗಬಾರ್ದು. ಯಾಕಂದ್ರೆ ಈ ದೇಶದಾಗ ಹೆಚ್ಚಾನೆಕ್ ಏನಾಗೈತಿ, ಹುಡುಗಿಯರ ಸ್ತ್ರೀ ಭಾಳ ಈಗ ಹೆಚ್ಚದಾಗೈತಿ. ಕಠಿಣ ಕ್ರಮವನ್ನು ಕೈಗೊಳ್ಳೋದಂತ ನಮ್ಮ ಸರ್ಕಾರಕ್ಕೆ ಮನವಿ ವಿನಂತಿ, ಕಳಕಳಿ ವಿನಂತಿ ಕೊಡ್ತೀವಿ. ಯಾಕಂದರೆ ಈ ಥರ ಆಗೋದ್ರಿಂದ ನಮ್ಮ ಲೇಡೀಸ್ ಒಳಗೆ ಹೊರಗೆ ಹೋಗೋದು ಯಾವ ಥರ, ಅದಕ್ಕೆ ಇವ್ರಿಗೆ ಬಲ್ಯ ಶಿಕ್ಷೆ ಕೊಡಾಕಬೇಕಂತ ನಮ್ದು ಕಳಕಳಿ ವಿನಂತಿ ಐತಿ. ಇದರಿಂದ ನಮ್ದು ಪ್ರೇರಿತವಾಗಿ ಪ್ರೇರಣೆ ಐತಿ. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.